ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡಲಿರುವ ಸಿನಿಮಾ ದುರಂಧರ್ 2 ದಿ ರಿವೆಂಜ್. ಇದು 2025ರಲ್ಲಿ ಬಂದ ದುರಂಧರ್ ಚಿತ್ರದ ಸೀಕ್ವೆಲ್. ಈ ಸಿನಿಮಾ ಯಾಕೆ ಇಷ್ಟು ಹೈಪ್ ಆಗಿದೆ? ಮೊದಲು ದುರಂಧರ್ ಯೂನಿವರ್ಸ್ ಬಗ್ಗೆ ತಿಳಿದುಕೊಳ್ಬೇಕು. ಮೊದಲ ಸಿನಿಮಾ ದುರಂಧರ್ 2025ರಲ್ಲಿ ರಿಲೀಸ್ ಆಯಿತು. ಸಿನಿಮಾವನ್ನು ನಿರ್ದೇಶಿಸಿದವರು ಆದಿತ್ಯ ಧಾರ್. ಇವರೇ ಹಿಂದಿನ ಬ್ಲಾಕ್ ಬಸ್ಟರ್ ಊರಿ ದಿ ಸರ್ಜಿಕಲ್ ಸ್ಟ್ರೈಕ್ ನಿರ್ದೇಶಿಸಿದರು. ಮೊದಲ ಸಿನಿಮಾ ಸುಮಾರು 925 ಕೋಟಿ ವರ್ಲ್ಡ್ ವೈಡ್ ಕಲೆಕ್ಷನ್ ಮಾಡಿತು. ಇದರಿಂದಲೇ ಸೀಕ್ವೆಲ್ ಬಗ್ಗೆ ಮ್ಯಾಸಿವ್ ಎಕ್ಸ್ಪೆಕ್ಟೇಷನ್ಸ್ ಬಂದಿದೆ. ಈ ಸಿನಿಮಾದಲ್ಲಿ ಹೀರೋ ಪಾತ್ರದಲ್ಲಿ ನಟಿಸುವವರು ರಣವೀರ್ ಸಿಂಗ್. ಅವರು ಪ್ಲೇ ಮಾಡುವ ಪಾತ್ರ ಜಸ್ಕಿರಾಜ್ ಸಿಂಗ್ ರಾಂಗಿ ಅಥವಾ ಹಂಸಾ ಅಲಿ ಮಜಾರಿ. ಈ ಪಾತ್ರ ಒಂದು ಇಂಡಿಯನ್ ಅಂಡರ್ ಕವರ್ ಸ್ಪೈ. ಅವರ ಮಿಷನ್ ಏನು? ಪಾಕಿಸ್ತಾನ್ ಅಂಡರ್ ವರ್ಲ್ಡ್ ಮತ್ತು ಟೆರರ್ ನೆಟ್ವರ್ಕ್ ಒಳಗೆ ಹೋಗಿ ಅದನ್ನು ಡಿಸ್ಟ್ರಾಯ್ ಮಾಡುವುದು. ದುರಂಧರ್ 2 ನಲ್ಲಿ ಸ್ಟೋರಿ ಇನ್ನೂ ಡೇಂಜರಸ್ ಆಗುತ್ತದೆ. ಯಾಕಂದ್ರೆ ಹೀರೋ ಈಗ ಅಂಡರ್ ವರ್ಲ್ಡ್ ಕಿಂಗ್ ಆಗಿದ್ದಾನೆ. ಅವನು ಟೆರರ್ ನೆಟ್ವರ್ಕ್ ಅನ್ನು ಒಳಗಿನಿಂದ ಡಿಸ್ಟ್ರಾಯ್ ಮಾಡಬೇಕು. ಈ ಸೀಕ್ವೆಲ್ ನಲ್ಲಿ ಮೇನ್ ವಿಲನ್ ಐಡೆಂಟಿಟಿ ಇನ್ನೂ ಮಿಸ್ಟ್ರಿ ಆಗಿದೆ. ಬಹಳ ಜನ ಕೇಳುತ್ತಿರುವ ಪ್ರಶ್ನೆ, ಈ ಸಿನಿಮಾ ಯಾಕೆ ಪಾಕಿಸ್ತಾನ್ ಸೆಟ್ಟಿಂಗ್ ನಲ್ಲಿ ಇದೆ? ಕಾರಣ ಇಷ್ಟೇ, ಸ್ಪೈ ಫಿಲ್ಮ್ಸ್ ಯೂಶಲಿ ಬೇಸ್ಡ್ ಆನ್ ಕ್ರಾಸ್ ಬಾರ್ಡರ್ ಇಂಟೆಲಿಜೆನ್ಸ್ ಆಪರೇಷನ್ಸ್. ಸೌತ್ ಏಷ್ಯಾನಲ್ಲಿ ಬಿಗ್ಗೆಸ್ಟ್ ಜಿಯೋಪೊಲಿಟಿಕಲ್ ಟೆನ್ಷನ್ ಯಾವುದು? ಇಂಡಿಯಾ ಪಾಕಿಸ್ತಾನ್ ಕಾನ್ಫ್ಲಿಕ್ಟ್ ಅಲ್ವಾ? ಆದ್ದರಿಂದ ಫಿಲ್ಮ್ ಮೇಕರ್ಸ್ ಸ್ಟೋರಿಯನ್ನು ರಿಯಲಿಸ್ಟಿಕ್ ಮಾಡಲು ಪಾಕಿಸ್ತಾನ್ ಸೆಟ್ಟಿಂಗ್ ಆಯ್ಕೆ ಮಾಡಿದ್ದಾರೆ. ಮೊದಲ ಸಿನಿಮಾ ರಿಲೀಸ್ ಆದಾಗ ಕಾಂಟ್ರವರ್ಸಿ ಕೂಡ ಆಯಿತು. ಕೆಲವು ಗಲ್ಫ್ ಕಂಟ್ರೀಸ್ ನಲ್ಲಿ ಸಿನಿಮಾ ಬ್ಯಾನ್ ಕೂಡ ಆಯಿತು. ಆದ್ರೆ ಐರನಿ ಏನೆಂದರೆ ಪಾಕಿಸ್ತಾನ್ನಲ್ಲಿ ಈ ಸಿನಿಮಾ ಮೋಸ್ಟ್ ಪೈರೇಟೆಡ್ ಫಿಲಂ ಆಗಿತ್ತು. ಅದರರ್ಥ ಕ್ಯೂರಿಯಾಸಿಟಿ ಇನ್ನಷ್ಟು ಹೆಚ್ಚಾಯಿತು. ಈ ಸಿನಿಮಾವನ್ನು ನಿರ್ದೇಶಿಸುವವರು ಆದಿತ್ಯ ಧಾರ್. ಅವರು ಫೇಮಸ್ ಯಾಕೆ? ಅವರು ರಿಯಲಿಸ್ಟಿಕ್ ವಾರ್ ಫಿಲ್ಮ್ಸ್ ಮಾಡುತ್ತಾರೆ. ಅವರ ಪ್ರೀವಿಯಸ್ ಮೂವಿ ಕೂಡ ಊರಿ ದಿ ಸರ್ಜಿಕಲ್ ಸ್ಟ್ರೈಕ್ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಫಿಲಂ. ದುರಂಧರ್ ಸೀರೀಸ್ ನಲ್ಲಿ ಅವರು ಕ್ರಿಯೇಟ್ ಮಾಡುತ್ತಿರುವುದು ಇಂಡಿಯನ್ ಸ್ಪೈ ಸಿನಿಮ್ಯಾಟಿಕ್ ಯೂನಿವರ್ಸ್, ಹಾಲಿವುಡ್ ಸ್ಟೈಲ್ ಫ್ರಾಂಚೈಸ್ ಮಾಡುವ ಪ್ರಯತ್ನ. ಈ ಸಿನಿಮಾದಲ್ಲಿ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದೆ. ರಣವೀರ್ ಸಿಂಗ್, ಸಂಜಯ್ ದತ್, ಆರ್ ಮಾಧವನ್, ಅರ್ಜುನ್ ರಾಂಪಾಲ್, ಯಾಮಿ ಗೌತಮ್ ಕೂಡ ಇರಬಹುದು. ಇದು ಬೇಸಿಕಲಿ ಮಲ್ಟಿ ಹೀರೋ ಸ್ಪೈ ಫಿಲಂ. ಈ ಸೀರೀಸ್ ಪ್ರೊಡಕ್ಷನ್ ಬಜೆಟ್ ಸುಮಾರು 250ರಿಂದ 475 ಕೋಟಿ ನಡುವೆ ಇದೆ. ಇದು ಬಾಲಿವುಡ್ ಹಿಸ್ಟರಿನಲ್ಲಿ ಬಿಗ್ಗೆಸ್ಟ್ ಸ್ಪೈ ಫಿಲಂ ಪ್ರಾಜೆಕ್ಟ್ಸ್ ನಲ್ಲಿ ಒಂದಾಗಿದೆ. ರಿಲೀಸ್ಗಿಂತ ಮೊದಲೇ ಮ್ಯಾಸಿವ್ ರೆಸ್ಪಾನ್ಸ್ ಬಂದಿದೆ. ರಿಪೋರ್ಟ್ಸ್ ಪ್ರಕಾರ ಮೊದಲ 24 ಗಂಟೆಯಲ್ಲಿ 87,000 ಟಿಕೆಟ್ಸ್ ಸೋಲ್ಡ್ ಆಗಿವೆ. 5 ದಿನಗಳಲ್ಲಿ 4 ಲಕ್ಷಕ್ಕೂ ಹೆಚ್ಚು ಟಿಕೆಟ್ಸ್ ಸೋಲ್ಡ್ ಆಗಿವೆ. ಪ್ರೀಮಿಯರ್ ಶೋಸ್ ಮೂಲಕ 40ರಿಂದ 50 ಕೋಟಿ ಕಲೆಕ್ಷನ್ ಸಾಧ್ಯತೆ ಇದೆ. ಇದು ಆಲ್ರೆಡಿ ಹ್ಯೂಜ್ ರೆಕಾರ್ಡ್. ನಾರ್ತ್ ಅಮೆರಿಕನಲ್ಲಿ ಮಾತ್ರ ಓಪನಿಂಗ್ ವೀಕೆಂಡ್ ಅಡ್ವಾನ್ಸ್ ಸೇಲ್ಸ್ 4 ಮಿಲಿಯನ್ ಕ್ರಾಸ್ ಆಗಿವೆ. ಇದು ಇಂಡಿಯನ್ ಫಿಲ್ಮ್ಸ್ ಹಿಸ್ಟರಿನಲ್ಲಿ ಹ್ಯೂಜ್ ನಂಬರ್. ಟ್ರೇಡ್ ಅನಾಲಿಸ್ಟ್ ಪ್ರೆಡಿಕ್ಷನ್ ಪ್ರಕಾರ ಓಪನಿಂಗ್ ಡೇ 100ರಿಂದ 200 ಕೋಟಿ ವರ್ಲ್ಡ್ ವೈಡ್ ಸಾಧ್ಯತೆ ಇದೆ. ಓಪನಿಂಗ್ ವೀಕೆಂಡ್ 300 ಕೋಟಿ ಸಾಧ್ಯತೆ. ಲೈಫ್ ಟೈಮ್ ಕಲೆಕ್ಷನ್ ಸುಮಾರು 1000 ಕೋಟಿ ಆಗಬಹುದು ಎಂದು ಎಕ್ಸ್ಪರ್ಟ್ಸ್ ಹೇಳುತ್ತಿದ್ದಾರೆ. ಡೈರೆಕ್ಟರ್ ರಾಮ್ ಗೋಪಾಲ್ ವರ್ಮಾ ಕೂಡ ಈ ಸಿನಿಮಾ 1,500ರಿಂದ 2,000 ಕೋಟಿ ಮಾಡಬಹುದು ಎಂದು ಹೇಳಿದ್ದಾರೆ. ಈ ಸಿನಿಮಾ ರಿಲೀಸ್ ಆಗುವ ಮೊದಲೇ ಪ್ರಾಫಿಟ್ ಆಗಿದೆ, ಏಕೆಂದರೆ ನಾನ್ ಥಿಯೇಟಿಕಲ್ ರೈಟ್ಸ್ ಆಲ್ರೆಡಿ ಸೋಲ್ಡ್ ಆಗಿವೆ. ರಿಪೋರ್ಟ್ಸ್ ಪ್ರಕಾರ ಡಿಜಿಟಲ್, ಸ್ಯಾಟಲೈಟ್, ಮ್ಯೂಸಿಕ್ ರೈಟ್ಸ್ ಒಟ್ಟು ಸುಮಾರು 245 ಕೋಟಿ ಡೀಲ್ ಆಗಿದೆ. OTT ಸ್ಟ್ರೀಮಿಂಗ್ ರೈಟ್ಸ್ ಅಲ್ಲಿ 150 ಕೋಟಿ ಡೀಲ್ ಆಗಿದೆ. ಮೊದಲ ಸಿನಿಮಾ OTT ರೈಟ್ಸ್ ನೆಟ್ಫ್ಲಿಕ್ಸ್ ಅದು 85 ಕೋಟಿಗೆ ಖರೀದಿಸಿತ್ತು. ಈ ಮ್ಯಾಸಿವ್ ಆಕ್ಷನ್ ಸೀಕ್ವೆನ್ಸ್ ಇದೆ, ರಿಯಲಿಸ್ಟಿಕ್ ಸ್ಪೈ ಸ್ಟೋರಿ, ಹ್ಯೂಜ್ ಬಜೆಟ್ ವಿಜುವಲ್ಸ್, ರಣವೀರ್ ಸಿಂಗ್ ಪವರ್ಫುಲ್ ಪರ್ಫಾರ್ಮೆನ್ಸ್, ಜಿಯೋಪೊಲಿಟಿಕಲ್ ಥ್ರಿಲ್ಲರ್ ಸ್ಟೋರಿ, ಹಾಲಿವುಡ್ ಲೆವೆಲ್ ಅಲ್ಲಿ ಸ್ಪೈ ಮೂವಿ ಫೀಲ್ ಕೊಡಬಹುದು. ಹೀಗಾಗಿ ಸ್ನೇಹಿತರೆ, ದುರಂಧರ್ ದಿ ರಿವೆಂಜ್ 2026ರ ಬಿಗ್ಗೆಸ್ಟ್ ಇಂಡಿಯನ್ ಸ್ಪೈ ಆಕ್ಷನ್ ಮೂವಿ ಆಗಬಹುದು. ಇದರಲ್ಲಿದೆ ಮ್ಯಾಸಿವ್ ಬಜೆಟ್, ಹ್ಯೂಜ್ ಸ್ಟಾರ್ ಕಾಸ್ಟ್, ಪೊಲಿಟಿಕಲ್ ಸ್ಪೈ ಥ್ರಿಲ್ಲರ್, ರೆಕಾರ್ಡ್ ಬ್ರೇಕಿಂಗ್ ಅಡ್ವಾನ್ಸ್ ಬುಕಿಂಗ್ಸ್. ಈ ಸಿನಿಮಾ ಈಸಿಲಿ 1000 ಕೋಟಿ ಕ್ಲಬ್ ಸೇರುವ ಸಾಧ್ಯತೆ ಇದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.